ಇನ್ನು ಇದೇ ಸಚಿವರ ಸೆನ್ಸೇಷನಲ್ ಆರೋಪ ಅಸೆಂಬ್ಲಿ ಶಾಕ್ ಆಗಿದೆ. ಉನ್ನತ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಿಬಿಐ ತನಿಖೆಗೆ ಆಗ್ರಹಿಸಿ ಅಮಿತ್ ಶಾಗೆ ರಾಜಣ್ಣ ಮೊರೆ ಹೋಗ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ನಾಯಕರು ಕೂಡ. ಇಡೀ ಸದನವೇ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದೆ. ಸಚಿವರೇ ಇಂಥ ಒಂದು ಗಂಭೀರ ಆರೋಪ ಮಾಡಿದ್ರು, ಅದು ಕೂಡ ಸಚಿವರ ಸೆನ್ಸೇಷನಲ್ ಆರೋಪ. ಇದು ಇಡೀ ಅಸೆಂಬ್ಲಿ ಶಾಕ್ ಆಗಿದೆ. ಉನ್ನತ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಜೊತೆಗೆ ಕೆಎನ್ ರಾಜಣ್ಣ ಅವರು ಅಮಿತ್ ಶಾ ಅವರ ಮೊರೆ ಹೋಗುವಂತ ಚಾನ್ಸಸ್ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಬಿಜೆಪಿ ನಾಯಕರು ಕೂಡ ಇದೇ ಪಟ್ಟು ಹಿಡಿತಾ ಇದ್ದಾರೆ, ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಕೊಡಬೇಕು ಅಂತ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯದಲ್ಲಿ ಇರುವಂತಹ ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಚಿವರ ಮೇಲೆ ಇಂತಹ ಒಂದು ಗಂಭೀರ ಆರೋಪ ಬರ್ತಾ ಇರುವಂತದ್ದು. ಸ್ವತಃ ಸಚಿವರೇ ಈ ಆರೋಪ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಸರ್ಕಾರವೇ ಇದೆ, ಎಸ್ಐಟಿ ಕೂಡ ರಚನೆ ಮಾಡಬಹುದು, ಸಿಐಡಿ ಇದೆ, ಸಿಒಡಿ ಇದೆ, ಉನ್ನತ ಮಟ್ಟದ ತನಿಖೆ ನಡೆಸಬಹುದು. ಯಾಕೆ ನಡೆಸ್ತಾ ಇಲ್ಲ? ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸಚಿವರು ಇದ್ರ ಬಗ್ಗೆ ಒಂದು ನಿಗಾವನ್ನ ಇಟ್ಟು ತನಿಖೆಯನ್ನು ನಡೆಸಬೇಕಾಗುತ್ತೆ. ಹಾಗಾದ್ರೆ ಇದನ್ನ ಸಿಡಿ ಕ್ರಿಯೇಟ್ ಮಾಡಿದವರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಯಾವ ಪ್ರಭಾವಿ ಸಚಿವರಿದ್ದಾರೆ? ಏನ್ ಕಾಮನ್ ಪೀಪಲ್ ಮಾಡ್ತಾರಾ? ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಹನಿ ಟ್ರ್ಯಾಪ್ ವಿಚಾರ. ಕಾಂಗ್ರೆಸ್ ಸರ್ಕಾರದ ಅವರದ್ದೇ ಸಚಿವರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಇವ್ರದೇ ಸರ್ಕಾರ ಇದೆ, ಇವರು ಎಸ್ಐಟಿ ಇರಬಹುದು ಅಥವಾ ಸಿಐಡಿ ಇರಬಹುದು, ಸಿಒಡಿ ಎಲ್ಲಾ ತನಿಖೆ ಮಾಡಬಹುದು. ಯಾಕೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ನಿಗಾವಹಿಸಬಾರದು? ಇನ್ ಕೇಸ್ ಇದು ಗಂಭೀರ ಆರೋಪವಾಗಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತಾ ಅಥವಾ ಇದ್ರ ಬಗ್ಗೆ ಒಂದು ಒಳ್ಳೆ ತನಿಖೆಯನ್ನ ನಡೆಸ್ತಾರ ಅಂತ ಇಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು. ಇದು ನಡೆಸಿದ್ರೆ ಮಾತ್ರ ಯಾರು ಎನ್ನುವಂಥದ್ದು ಕೂಡ ಈಗ ಸಾಬೀತಾಗುವಂತ ಒಂದು ಒಳ್ಳೆ ಗಳಿಗೆ ಕೂಡಿ ಬಂದಿದೆ. ಸದ್ಯ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಕೊಡ್ತೀರಾ ವಿಜಯ್? ನಿಕೇಶ್, ಪ್ರಭಾವಿ ಸಚಿವರು ಸದನದಲ್ಲಿ ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಅಂತ ಬಹಿರಂಗವಾಗಿ ಹೇಳಿರುವಂತದ್ದು ಇದು ಸಾಮಾನ್ಯ ಸಂಗತಿ, ಸಾಮಾನ್ಯ ಪ್ರಕರಣ ಅಲ್ಲ. ಇದು ರಾಜಕೀಯವಾಗಿ ನಾನಾ ರೀತಿಯ ತಿರುವುಗಳನ್ನ ಜೊತೆಗೆ ಮಹತ್ವ ಪಡೆದುಕೊಳ್ಳುವಂತಹ ಸಂಗತಿ ಆಗಿರುವಂತದ್ದು. ಒಂದು ಪ್ರಮುಖವಾದಂತಹ ಒಂದು ವಿಚಾರವನ್ನ ಹೇಳಿದ್ರು. ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಸುಮಾರು 42-43 ಈ ರೀತಿ ಪ್ರಕರಣ ಆಗಿದೆ ಅನ್ನುವಂತ ಮಾಹಿತಿ ಸಚಿವರಿಗಿರುವಂತದ್ದು. ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗುವಂತ ಸಾಧ್ಯತೆ ಇತ್ತು ಅವ್ರು ಹೇಳಿರುವಂತದ್ದು. ಕೊನೆ ಕೇಂದ್ರ ಸಚಿವರ ಹೆಸರನ್ನು ಕೂಡ ಹೇಳಿರುವಂತದ್ದು. ಅವರು ಕೂಡ ಅಂದ್ರೆ ಈ ಒಂದು ಷಡ್ಯಂತ್ರದಲ್ಲಿ ಈ ಒಂದು ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಏನಿದೆ ಅದರಲ್ಲಿ ಇವರು ಕೂಡ ಸಂತ್ರಸ್ತಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರುವಂತದ್ದು. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿರುವಂತದ್ದು. ಅಮಿತ್ ಶಾ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನು ಹೇಳಿದಾರಲ್ವಾ, ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಯಾಕೆ ಅಂತಂದ್ರೆ ಕೇಂದ್ರ ಗೃಹ ಸಚಿವರಿಗೆ ಖುದ್ದು ಸಚಿವರೊಬ್ಬರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ನ ಸಂಬಂಧಪಟ್ಟಂತೆ ಈ ರೀತಿ ಆಗಿದೆ ಅನ್ನುವಂತ ದಾಖಲೆ ಸಮೇತ, ಪುರಾವೆ ಸಮೇತ, ಸಾಕ್ಷಿ ಸಮೇತ ದೂರನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಆ ಪ್ರಕರಣ ಸಾಕಷ್ಟು ಗಂಭೀರತೆ ಪಡೆದುಕೊಳ್ಳುತ್ತೆ, ಮಹತ್ವದ ಹಂತಕ್ಕೆ ಹೋಗುತ್ತೆ. ಯಾಕೆ ಅಂತಂದ್ರೆ ಖುದ್ದು ಕೇಂದ್ರ ಗೃಹ ಸಚಿವರಿಗೆ ಈ ಪ್ರಕರಣ ಬಗ್ಗೆ ದೂರನ್ನ ಕೊಟ್ರೆ ಅವರು ಸಿಬಿಐ ತನಿಖೆಗೆ ಆದೇಶಿಸುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಈಗಾಗಲೇ ಸಿಬಿಐ ಈ ಕೇಂದ್ರ ಗೃಹ ಸಚಿವರಿಗೆ ತನಿಖೆ ಕೊಡುವ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಿದ್ಧ ಆಗಿರುವಂತದ್ದು. ಮತ್ತು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಸುಳಿವನ್ನ ಸಿಕ್ತು, ಆಗ್ಲೇ ಕೂಡ ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು ಅವರ ಬಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಅವರ ಬಳಿ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವರು ಪ್ರಮುಖರ ಹೆಸರನ್ನ ಕೂಡ ಹೇಳಿರುವಂತದ್ದು, ಇದರಿಂದ ಯಾರಿದ್ದಾರೆ ಅಂತ. ಈ ಹಿನ್ನೆಲೆಯಲ್ಲಿ ಅದರ ಸಮೇತ ದೂರನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಸಿಬಿಐ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸಲ್ಲ. ಯಾಕಂದ್ರೆ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಏನಿದೆ ಅದು ಏನಂದ್ರೆ ಅಂದ್ರೆ ಕುಟುಂಬಗಳು ಬೀದಿಗೆ ಬರುವಂತಹ, ಮಾನ ಮರ್ಯಾದೆ ಹೋಗುವಂತಹ ಪ್ರಕರಣ ಆಗಿರುವಂತದ್ದು ಹನಿ ಟ್ರ್ಯಾಪ್ ಯತ್ನ. ಇದು ಈಗ ಖುದ್ದು ಸಚಿವರ ಮೇಲೆ ಆಗಿರುವಂತಹ ಹಿನ್ನೆಲೆ ಜೊತೆಗೆ ಸಚಿವರ ಪುತ್ರನ ಮೇಲೆ ಕೂಡ ಆಗಿರುವಂತದ್ದು. ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿರುವಂತದ್ದು. ಈಗ ಕೇಂದ್ರ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನ ನಿಭಾಯಿಸೋಕೆ ಸಾಧ್ಯ ಆಗೋದಿಲ್ಲ.
ಗೃಹ ಸಚಿವರಿಗೆ ಕೊಟ್ರೆ, ಕೇಂದ್ರ ಗೃಹ ಸಚಿವರು ಕೊಟ್ರೆ, ಸಿಬಿಐ ಕೊಟ್ರೆ ಇದರ ಎಳೆ ಹೊರಗಡೆ ಬರುತ್ತೆ ಅನ್ನುವಂಥದ್ದು ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಜೊತೆಗೆ ರಾಜ್ಯ ಏನು ಗೃಹ ಸಚಿವ ಅಂದ್ರೆ ನಮ್ಮ ಸರ್ಕಾರದ ಗೃಹ ಸಚಿವ ಪರಮೇಶ್ವರ್ ಅವರು ಇದರ ಬಗ್ಗೆ ಉನ್ನತ ತನಿಖೆ ಮಾಡ್ತೀನಿ ಅಂತ ಹೇಳಿದ ನಂತರವೂ ಕೂಡ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರ್ತೀನಿ ದೂರ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಇದರ ಸೂಕ್ಷ್ಮತೆ ಮತ್ತು ಇದರ ಇದರ ಡೀಪ್ ಆಗಿರುವಂತಹ ಪ್ರಕರಣ ಏನಿದೆ ಅಂದ್ರೆ ಇದರ ಎಳೆ ಎಲ್ಲೆಲ್ಲೋ ಕೂಡ ಹೋಗಿರುವಂತದ್ದು, ಇದರ ಬೇರು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ನಿಕೇಶ್, ಈಗ ಕೇಂದ್ರ ಗೃಹ ಸಚಿವರಿಗೆ ದೂರು ಕೊಟ್ಟ ನಂತರ ಖಂಡಿತ ಕೂಡ ಅವರು ಈ ಪ್ರಕರಣವನ್ನ ಸಿಬಿಐ ತನಿಖೆ ಕೊಡುವಂತ ಸಾಧ್ಯತೆ ಇರುವಂತದ್ದು, ಬಹುತೇಕ ಸಿಬಿಐಗೆ ಹೋಗುವಂತ ನಿರ್ಧಾರ ಆಗುವಂತ ಸಾಧ್ಯತೆ ಎಲ್ಲ ಹೆಚ್ಚಾಗಿರುವಂತದ್ದು. ನಿಕೇಶ್, ಆಲ್ ರೈಟ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ. ಇನ್ನು ಇದೇ ಸಚಿವರ ಸೆನ್ಸೇಷನಲ್ ಆರೋಪ ಅಸೆಂಬ್ಲಿ ಶಾಕ್ ಆಗಿದೆ. ಉನ್ನತ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಿಬಿಐ ತನಿಖೆಗೆ ಆಗ್ರಹಿಸಿ ಅಮಿತ್ ಶಾಗೆ ರಾಜಣ್ಣ ಮೊರೆ ಹೋಗ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ನಾಯಕರು ಕೂಡ. ಇಡೀ ಸದನವೇ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿದೆ. ಸಚಿವರೇ ಇಂಥ ಒಂದು ಗಂಭೀರ ಆರೋಪ ಮಾಡಿದ್ರು, ಅದು ಕೂಡ ಸಚಿವರ ಸೆನ್ಸೇಷನಲ್ ಆರೋಪ. ಇದು ಇಡೀ ಅಸೆಂಬ್ಲಿ ಶಾಕ್ ಆಗಿದೆ. ಉನ್ನತ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಜೊತೆಗೆ ಕೆಎನ್ ರಾಜಣ್ಣ ಅವರು ಅಮಿತ್ ಶಾ ಅವರ ಮೊರೆ ಹೋಗುವಂತ ಚಾನ್ಸಸ್ ಕೂಡ ಇಲ್ಲಿ ಹೇಳಿ ಬರ್ತಾ ಇರುವಂತದ್ದು. ಬಿಜೆಪಿ ನಾಯಕರು ಕೂಡ ಇದೇ ಪಟ್ಟು ಹಿಡಿತಾ ಇದ್ದಾರೆ, ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಕೊಡಬೇಕು ಅಂತ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ರಾಜ್ಯದಲ್ಲಿ ಇರುವಂತಹ ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಚಿವರ ಮೇಲೆ ಇಂಥ ಒಂದು ಗಂಭೀರ ಆರೋಪ ಬರ್ತಾ ಇರುವಂತದ್ದು. ಸ್ವತಃ ಸಚಿವರೇ ಈ ಆರೋಪ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಸರ್ಕಾರವೇ ಇದೆ, ಎಸ್ಐಟಿ ಕೂಡ ರಚನೆ ಮಾಡಬಹುದು, ಸಿಐಡಿ ಇದೆ, ಸಿಒಡಿ ಇದೆ, ಉನ್ನತ ಮಟ್ಟದ ತನಿಖೆ ನಡೆಸಬಹುದು. ಯಾಕೆ ನಡೆಸ್ತಾ ಇಲ್ಲ? ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಸಚಿವರು ಇದ್ರ ಬಗ್ಗೆ ಒಂದು ನಿಗವನ್ನ ಇಟ್ಟು ತನಿಖೆಯನ್ನು ನಡೆಸಬೇಕಾಗುತ್ತೆ. ಹಾಗಾದ್ರೆ ಇದನ್ನ ಸಿಡಿ ಕ್ರಿಯೇಟ್ ಮಾಡಿದವರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಯಾವ ಪ್ರಭಾವಿ ಸಚಿವರಿದ್ದಾರೆ? ಏನ್ ಕಾಮನ್ ಪೀಪಲ್ ಮಾಡ್ತಾರಾ? ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಹನಿ ಟ್ರ್ಯಾಪ್ ವಿಚಾರ. ಕಾಂಗ್ರೆಸ್ ಸರ್ಕಾರದ ಅವರದ್ದೇ ಸಚಿವರ ಆರೋಪವನ್ನು ಮಾಡ್ತಾ ಇರುವಂತದ್ದು. ಇವ್ರದೇ ಸರ್ಕಾರ ಇದೆ, ಇವರು ಎಸ್ಐಟಿ ಇರಬಹುದು ಅಥವಾ ಸಿಐಡಿ ಇರಬಹುದು, ಸಿಒಡಿ ಎಲ್ಲಾ ತನಿಖೆ ಮಾಡಬಹುದು. ಯಾಕೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ನಿಗಾ-ವಹಿಸಬಾರದು? ಇನ್ ಕೇಸ್ ಇದು ಗಂಭೀರ ಆರೋಪವಾಗಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತಾ ಅಥವಾ ಇದ್ರ ಬಗ್ಗೆ ಒಂದು ಒಳ್ಳೆ ತನಿಖೆಯನ್ನ ನಡೆಸ್ತಾರ ಅಂತ ಇಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇರುವಂತದ್ದು. ಇದು ನಡೆಸಿದ್ರೆ ಮಾತ್ರ ಯಾರು ಎನ್ನುವಂಥದ್ದು ಕೂಡ ಈಗ ಸಾಬೀತಾಗುವಂತ ಒಂದು ಒಳ್ಳೆ ಗಳಿಗೆ ಕೂಡಿ ಬಂದಿದೆ. ಸದ್ಯ ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಕೊಡ್ತೀರಾ ವಿಜಯ್? ನಿಕೇಶ್, ಪ್ರಭಾವಿ ಸಚಿವರು ಸದನದಲ್ಲಿ ತಮ್ಮ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಅಂತ ಬಹಿರಂಗವಾಗಿ ಹೇಳಿರುವಂತದ್ದು ಇದು ಸಾಮಾನ್ಯ ಸಂಗತಿ, ಸಾಮಾನ್ಯ ಪ್ರಕರಣ ಅಲ್ಲ. ಇದು ರಾಜಕೀಯವಾಗಿ ನಾನಾ ರೀತಿಯ ತಿರುವುಗಳನ್ನ ಜೊತೆಗೆ ಮಹತ್ವ ಪಡೆದುಕೊಳ್ಳುವಂತಹ ಸಂಗತಿ ಆಗಿರುವಂತದ್ದು. ಒಂದು ಪ್ರಮುಖವಾದಂತಹ ಒಂದು ವಿಚಾರವನ್ನ ಹೇಳಿದ್ರು. ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಸುಮಾರು 42-43 ಈ ರೀತಿ ಪ್ರಕರಣ ಆಗಿದೆ ಅನ್ನುವಂತ ಮಾಹಿತಿ ಸಚಿವರಿಗಿರುವಂತದ್ದು. ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗುವಂತ ಸಾಧ್ಯತೆ ಇತ್ತು ಅವ್ರು ಹೇಳಿರುವಂತದ್ದು. ಕೊನೆ ಕೇಂದ್ರ ಸಚಿವರ ಹೆಸರನ್ನು ಕೂಡ ಹೇಳಿರುವಂತದ್ದು. ಅವರು ಕೂಡ ಅಂದ್ರೆ ಈ ಒಂದು ಷಡ್ಯಂತ್ರದಲ್ಲಿ ಈ ಒಂದು ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಏನಿದೆ ಅದರಲ್ಲಿ ಇವರು ಕೂಡ ಸಂತ್ರಸ್ತಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರುವಂತದ್ದು. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿರುವಂತದ್ದು. ಅಮಿತ್ ಶಾ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನು ಹೇಳಿದಾರಲ್ವಾ, ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಯಾಕೆ ಅಂತಂದ್ರೆ ಕೇಂದ್ರ ಗೃಹ ಸಚಿವರಿಗೆ ಖುದ್ದು ಸಚಿವರೊಬ್ಬರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ನ ಸಂಬಂಧಪಟ್ಟಂತೆ ಈ ರೀತಿ ಆಗಿದೆ ಅನ್ನುವಂತ ದಾಖಲೆ ಸಮೇತ, ಪುರಾವೆ ಸಮೇತ, ಸಾಕ್ಷಿ ಸಮೇತ ದೂರನ್ನ ಕೊಟ್ರೆ ಖಂಡಿತ ಅವರು ಕೂಡ ಆ ಪ್ರಕರಣ ಸಾಕಷ್ಟು ಗಂಭೀರತೆ ಪಡೆದುಕೊಳ್ಳುತ್ತೆ, ಮಹತ್ವದ ಹಂತಕ್ಕೆ ಹೋಗುತ್ತೆ. ಯಾಕೆ ಅಂತಂದ್ರೆ ಖುದ್ದು ಕೇಂದ್ರ ಗೃಹ ಸಚಿವರಿಗೆ ಈ ಪ್ರಕರಣ ಬಗ್ಗೆ ದೂರನ್ನ ಕೊಟ್ರೆ ಅವರು ಸಿಬಿಐ ತನಿಖೆಗೆ ಆದೇಶಿಸುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಈಗಾಗಲೇ ಸಿಬಿಐ ಈ ಕೇಂದ್ರ ಗೃಹ ಸಚಿವರಿಗೆ ತನಿಖೆ ಕೊಡುವ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಿದ್ಧ ಆಗಿರುವಂತದ್ದು. ಮತ್ತು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಏನು ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಸುಳಿವನ್ನ ಸಿಕ್ತು, ಆಗ್ಲೇ ಕೂಡ ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು
ಅವರ ಬಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಅವರ ಬಳಿ ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವರು ಪ್ರಮುಖರ ಹೆಸರನ್ನ ಕೂಡ ಹೇಳಿರುವಂತದ್ದು ಇದರಿಂದ ಯಾರಿದ್ದಾರೆ ಅಂತ. ಈ ಹಿನ್ನೆಲೆಯಲ್ಲಿ ಅದರ ಸಮೇತ ದೂರನ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಸಿಬಿಐ ಪ್ರಕರಣ ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ವಿರೋಧ ವ್ಯಕ್ತಪಡಿಸಲ್ಲ. ಯಾಕಂದ್ರೆ ಹನಿ ಟ್ರಾಪ್ ಸಂಬಂಧಪಟ್ಟಂತೆ ಏನಿದೆ ಅದು ಏನಂದ್ರೆ ಅಂದ್ರೆ ಕುಟುಂಬಗಳು ಬೀದಿಗೆ ಬರುವಂತಹ ಮಾನ ಮರ್ಯಾದೆ ಹೋಗುವಂತಹ ಪ್ರಕರಣ ಆಗಿರುವಂತದ್ದು ಹನಿ ಟ್ರಾಪ್ ಯತ್ನ. ಇದು ಈಗ ಖುದ್ದು ಸಚಿವರ ಮೇಲೆ ಆಗಿರುವಂತ ಹಿನ್ನೆಲೆ ಜೊತೆಗೆ ಸಚಿವರ ಪುತ್ರನ ಮೇಲೆ ಕೂಡ ಆಗಿರುವಂತದ್ದು. ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿರುವಂತದ್ದು. ಈಗ ಕೇಂದ್ರ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನ ನಿಭಾಯಿಸೋಕೆ ಸಾಧ್ಯ ಆಗೋದಿಲ್ಲ. ಗೃಹ ಸಚಿವರಿಗೆ ಕೊಟ್ರೆ, ಕೇಂದ್ರ ಗೃಹ ಸಚಿವರು ಕೊಟ್ರೆ, ಸಿಬಿಐ ಕೊಟ್ರೆ ಇದರ ಎಳೆ ಹೊರಗಡೆ ಬರುತ್ತೆ ಅನ್ನುವಂಥದ್ದು ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು. ಜೊತೆಗೆ ರಾಜ್ಯ ಏನು ಗೃಹ ಸಚಿವ ಅಂದ್ರೆ ನಮ್ಮ ಸರ್ಕಾರದ ಗೃಹ ಸಚಿವ ಪರಮೇಶ್ವರ್ ಅವರು ಇದರ ಬಗ್ಗೆ ಉನ್ನತ ತನಿಖೆ ಮಾಡ್ತೀನಿ ಅಂತ ಹೇಳಿದ ನಂತರವೂ ಕೂಡ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರ್ತೀನಿ ದೂರ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಇದರ ಸೂಕ್ಷ್ಮತೆ ಮತ್ತು ಇದರ ಡೀಪ್ ಆಗಿರುವಂತಹ ಪ್ರಕರಣ ಏನಿದೆ ಅಂದ್ರೆ ಇದರ ಎಳೆ ಎಲ್ಲೆಲ್ಲೋ ಕೂಡ ಹೋಗಿರುವಂತದ್ದು, ಇದರ ಬೇರು ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ನಿಕೇಶ್ ಈಗ ಕೇಂದ್ರ ಗೃಹ ಸಚಿವರಿಗೆ ದೂರು ಕೊಟ್ಟ ನಂತರ ಖಂಡಿತವಾಗ್ಲೂ ಕೂಡ ಅವರು ಈ ಪ್ರಕರಣವನ್ನ ಸಿಬಿಐ ತನಿಖೆ ಕೊಡುವಂತ ಸಾಧ್ಯತೆ ಇರುವಂತದ್ದು. ಬಹುತೇಕ ಸಿಬಿಐಗೆ ಹೋಗುವಂತ ನಿರ್ಧಾರ ಆಗುವಂತ ಸಾಧ್ಯತೆ ಎಲ್ಲ ಹೆಚ್ಚಾಗಿರುವಂತದ್ದು. ನಿಕೇಶ್, ಆಲ್ ರೈಟ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು.